ಕಾಂಗ್ರೆಸ್ಸು ಯಥಾವತ್ತಾಗಿ ಏನನ್ನೂ ಹೇಳದೆ ಬರೀ ಸುಳ್ಳು ಇತಿಹಾಸನ ಈ ದೇಶದಲ್ಲಿ ಬರೀ ಮುಸಲ್ಮಾನರೇ ಹೀರೋಗಳು, ಹಿಂದೂಗಳು ಏನೂ ಅಲ್ಲ ನಾಮಾರ್ದ್ರು ಅನ್ನೋ ಲೆಕ್ಕದಲ್ಲಿ ಬಿಂಬಿಸ್ಕೊಂಡು ಬಂದು ಇತಿಹಾಸನ ಸುಳ್ಳು ಸುಳ್ಳು ಹೇಳಿ ಇವತ್ತು ಯಾರು ಮತಾಂಧರಿದ್ದಾರೆ, ಕೊಲೆಗಡಕರಿದ್ದಾರೆ, ಪ್ರಜಾಪೀಡಿಕರಿದ್ದಾರೆ, ಅವರುಗಳನ್ನೇ ನಮ್ಮ ಹೀರೋಗಳನ್ನ ಮಾಡಿ ಇಟ್ಬಿಟ್ಟಿದ್ದಾರೆ. ಇವರು ಮುಸ್ಲಿಮರು ಹಳೇ ಚಾಳಿ ಶಾಂತಿಯುತವಾಗಿ ಪ್ರತಿಭಟನೆಗಳು ಹೇಗೆ ಮಾಡಬೇಕು ಅನ್ನೋದೇ ಗೊತ್ತಿಲ್ಲ ಅವರಿಗೆ. ಪ್ರತಿಭಟನೆ ಅಂದರೆ ಕಲ್ಲೊಡಿ ಬೆಂಕಿ ಹಚ್ಚು, ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚೋದು, ಪೊಲೀಸವ್ರಿಗೆ ಹೊಡೆಯೋದು, ಈ ರೀತಿಯ ಕೃತ್ಯಗಳನ್ನೇ ಮಾಡೋದವರು. ಸಂಭಾಜಿ ಮಹಾರಾಜರು ಔರಂಗಜೇಬನ ಈ ಆಮಿಷಗಳಿಗೆ ಒಡ್ಡಿ ಈ ಆಮಿಷಗಳಿಗೆ ಏನಾದರೂ ಒಪ್ಪಿಕೊಂಡು ತಲೆ ಆಡಿಸಿ ಮತಾಂತರ ಆಗಿದ್ದಿದ್ರೆ ದಕ್ಕನ್ನಲ್ಲಿ ಒಬ್ಬನೇ ಒಬ್ಬ ಹಿಂದೂ ಇವತ್ತು ಇರ್ತಿರ್ಲಿಲ್ಲ. ಮಹಾರಾಷ್ಟ್ರದಲ್ಲಿ ಒಬ್ಬನೇ ಒಬ್ಬ ಮರಾಠಿಗ ಸಿಗ್ತಾ ಇರಲಿಲ್ಲ. ಎದೆಗಾರಿಕೆಯಿಂದ ಅದನ್ನು ನಿರಾಕರಿಸ್ತಾನೆ. ಯಾವ ಮರಾಠರಿಗೆ ಒಂದು ಮರಾಠ ಹಿಂದುವಿ ಸಾಮ್ರಾಜ್ಯನ ಸರ್ವನಾಶ ಮಾಡೋದಕ್ಕೆ ಪಣ ತೊಟ್ಟು ಆ ಶಿವಾಜಿ ಮಹಾರಾಜರಿಗೆ ಮತ್ತು ಸಂಭಾಜಿ ಮಹಾರಾಜರಿಗೆ ಎಷ್ಟೆಲ್ಲ ಹಿಂಸೆಗಳನ್ನು ಕೊಟ್ಟ ಅಂಥ ಒಬ್ಬ ಮನುಷ್ಯನ ಸಮಾಧಿನ ಇವತ್ತು ನಾವು ಅದೇ ಜಾಗದಲ್ಲಿ ಇಟ್ಟಿದ್ದೀವಿ. ತುಂಬ ಒಳ್ಳೆಯವನು, ಸಮಾಜ ಸೇವೆ ಮಾಡ್ತಿದ್ದ, ಯಾರಿಗೂ ಏನು ತೊಂದರೆ ಮಾಡಿಲ್ಲ ಅಂತ ಎಲ್ಲ ನಮಗೆಲ್ಲ ಸುಳ್ಳು ಇತಿಹಾಸನ ಹೇಳ್ತಿದ್ದಾರಲ್ವ. ಆದರೆ ಅವನ ಸಮಾಧಿನ ಅಲ್ಲೇ ಬಿಟ್ಟು ನಿಜವಾದ ಇತಿಹಾಸನ ಗೋಡೆಗಳ ಮೇಲೆ ಇವತ್ತು ಕೆತ್ತಿಸ್ಬೇಕು. ಅವನು ಎಂಥ ಭ್ರಷ್ಟ, ಎಂಥ ನೀಚ, ಅವನು ಎಂಥ ಪ್ರಜಾಪೀಡಿಕನಾಗಿದ್ದ, ಅವನು ಎಂಥ ಮತಾಂಧನಾಗಿದ್ದ, ಅವನು ಏನೆಲ್ಲ ಹಿಂಸೆಗಳನ್ನು ಮರಾಠರಿಗೆ ಮಾಡ್ದ, ಮತ್ತು ಇಡೀ ದೇಶದ ಉದ್ದಗಲಕ್ಕೂ ಅವನು ಮಾಡಿದ ಕ್ರೌರ್ಯಗಳೆಷ್ಟು, ಅವನು ಹೊಡೆದ ಮಂದಿರಗಳೆಷ್ಟು, ಅವನು ದೋಚಿದ ದುಡ್ಡೆಷ್ಟು, ಇದು ಎಲ್ಲ ಇತಿಹಾಸನ ಅವನ ಸಮಾಧಿಯ ಗೋಡೆಗಳ ಮೇಲೆ ಹಚ್ಚಾಕಿಸ್ಬೇಕು. ನಮ್ಮ ಮುಂದಿನ ಪೀಳಿಗೆ ಓದ್ಕೋಬೇಕು. ಇಂಥ ಒಬ್ಬ ರಾಕ್ಷಸ ಇದ್ದ, ಇಂಥ ಒಬ್ಬ ನರರಾಕ್ಷಸ ಈ ದೇಶನ, ಈ ಧರ್ಮನ ಹಾಳು ಮಾಡೋದು ಕೊಟ್ಟಿದ್ದ ಅನ್ನೋದು ನಮ್ಮ ಮುಂದಿನ ಪೀಳಿಗೆ ಗೊತ್ತಾಗಬೇಕು. ಏನಕ್ಕೆ ಅಂದರೆ ನಮ್ಮನ್ನು ಆಳ್ತಿರೋ ಸರ್ಕಾರಗಳು ಆ ಥರ ಇದ್ದಾವೆ. ಚರಿತ್ರೆನ ಯಾವಾಗ ಬೇಕಾದ್ರೂ ತಿರುಗಿಸ್ತಾರೆ ಇವರು. ಈಗ ನಾವೆಲ್ಲ ಓದಿರೋದು ಸುಳ್ಳು ಚರಿತ್ರೆನೇ. ನಾವು ಯಾರನ್ನು ಇವತ್ತು ಹೀರೋಗಳು ಹೋಗ್ತಿರೋದು? ರಾಣಾ ಪ್ರತಾಪ್ ಸಿಂಹ ನಮಗೆ ಗೊತ್ತೇ ಇಲ್ಲ ಕಣ್ರಿ. ಏನು ಆದರೆ ಅಕ್ಬರ್ನ ಓದ್ಕೊಳ್ತಾ ಇದ್ದೀವಿ, ಹುಮಾಯೂನ್ನ ಓದ್ಕೊಳ್ತಾ ಇದ್ದೀವಿ, ಔರಂಗಜೇಬ್ನ ಓದ್ತಾ ಇದ್ದೀವಿ. ಇವರೆಲ್ಲ ಯಾರ್ರೀ? ಇವರೆಲ್ಲ ಯಾರು? ಇವರೇ ನಮ್ಮ ದೇಶದಲ್ಲಿ ಇದ್ರಾ? ನಮ್ಮ ದೇಶದಲ್ಲಿ ಹುಟ್ಟಿದ್ರಾ? ನಮ್ಮ ಧರ್ಮಕ್ಕೋಸ್ಕರ ಹೋರಾಟ ಮಾಡಿದ್ರಾ? ಇಲ್ಲ ಕಣ್ರಿ. ಮತ್ತು ಯಾರು ಇವರೆಲ್ಲ ಈ ದೇಶನ ಇಸ್ಲಾಮೀಕರಣ ಮಾಡೋದಕ್ಕೆ ಬಂದವರು, ಇಸ್ಲಾಮೀಕರಣ ಮಾಡಬೇಕು ಅಂತಲೇ ಬಂದವರು. ಆದರೆ ನೋಡಿ, ನಮ್ಮ ದುರಾದೃಷ್ಟವಶ ಇವತ್ತು ನಾವು ಅವ್ರನ್ನ ಹೀರೋಗಳ ಥರ ಓದ್ಕೊತಾ ಇದ್ದೀವಿ. ಇದು ಎಷ್ಟು ಸರಿ ಹೇಳಿ? ಇವತ್ತು ನಾವು ಓದ್ಕೊಳ್ತಿದ್ದೀವಲ್ಲ ಇಂಥವ್ರನ್ನೆಲ್ಲ, ಇದು ನಮ್ಮ ದುರಾದೃಷ್ಟವಶ. ಇದು ಏನಕ್ಕೆ ನಾವು ಓದ್ಕೊತಿದ್ದೀವಿ ಅಂದರೆ, ನೋಡಿ, ನಮ್ಮ ದೇಶ ಸ್ವತಂತ್ರವಾದಮೇಲೆ 5 ಜನ ಶಿಕ್ಷಣ ಮಂತ್ರಿಗಳು ಕೇಂದ್ರದಲ್ಲಿ ಮುಸಲ್ಮಾನರೇ ಆಗಿದ್ರು. ಅದರ ಪರಿಣಾಮ ನೋಡಿ, ಇತಿಹಾಸ ನಾವು ಓದ್ತಾ ಇದ್ದೀವಿ. ಸಂಭಾಜಿ ಮಹಾರಾಜರ ಸಾವಿನ ನಂತರ ಒಂದು ದೊಡ್ಡ ಕ್ರಾಂತಿಯೇ ನಡೆದೋಯ್ತು ದಕ್ಕನ್ನಲ್ಲಿ. ಒಂದು ದೊಡ್ಡ ಕ್ರಾಂತಿನೇ ನಡೆದೋಯ್ತು. ಎಂಥ ಕ್ರಾಂತಿ ಅದು ಅಂದರೆ, ಇಡೀ ಮರಾಠ ಸಮುದಾಯ ಒಗ್ಗೂಡ್ತು. ಯಾವ ಔರಂಗಜೇಬ ದೆಹಲಿ ಬಿಟ್ಟು ಬಂದಿದ್ನಲ್ಲ, ಕೊನೆಗೆ ಅವನು ದೆಹಲಿಗೆ ಹೋಗೋ ಅವಕಾಶನೇ ಸಿಗಲಿಲ್ಲ. ಕೊನೆಗೆ ದಕ್ಕನ್ನಲ್ಲೇ ಸತ್ತ. ಈಗ ನಮಗೆಲ್ಲ ಏನೆಲ್ಲ ಹೇಳ್ತಿದ್ದಾರಲ್ಲ ಇವರು, ಈ ಸುಳ್ಳುಗಳು, ಏನು ಇಸ್ಲಾಮಿಕ್ ದೊರೆಗಳು ಮುಸಲ್ಮಾನರು ಈ ದೇಶನ ಪೂರ್ತಿ ಆಳಿದ್ರು ಅಂತ. ಖಂಡಿತ ಇಲ್ಲ ವೀಕ್ಷಕರೇ, ಸುಳ್ಳು. ಮೊಘಲರಾಗಲಿ, ಶಾಹಿ ಸುಲ್ತಾನರಾಗಲಿ ಈ ಇಡೀ ದೇಶನ ಅವ್ರು ಯಾವತ್ತೂ ಆಳಲಿಲ್ಲ. ಅವ್ರ ಕೈಲಿ ಆಗಲೂ ಇಲ್ಲ ಆಳೋದಕ್ಕೆ. ಏನಕ್ಕೆ ಅಂದರೆ, ಒಂದೇ ಒಂದು ಮರಾಠ ಸಂಸ್ಥಾನನ ಅವ್ರ ಕೈಲಿ ಗೆಲ್ಲಕ್ಕಾಗಲಿಲ್ಲ. ಪೇಶ್ವೆಗಳ ಬಂದ ನಂತರ ಮೊಘಲರೂ ಕೂಡ ಪೇಶ್ವೆಗಳ ಸಾಮಂತರಾಗಿದ್ದರು. ಪೇಶ್ವೆಗಳು ಬಂದ ನಂತರ ಮೊಘಲರು ಕೂಡ ಪೇಶ್ವೆಗಳ ಸಾಮಂತರು ಮಾಡಿಕೊಂಡ್ರು. ಇದು ವೀಕ್ಷಕರೇ ಈ ಮಣ್ಣಿನ ತಾಕತ್ತು. ದೆಹಲಿಗೆ ಮಾತುಕತೆಗೆ ಅಂತ ಹೇಳ್ಬಿಟ್ಟು ಶಿವಾಜಿ ಮಹಾರಾಜರನ್ನ ದೆಹಲಿಗೆ ಕರೆಸ್ಕೊಂಡು ಮಾತುಕತೆ ನೆಪದಲ್ಲಿ ಶಿವಾಜಿ ಮಹಾರಾಜರನ್ನ 1 ವರ್ಷ ಗೃಹ ಬಂಧನದಲ್ಲಿ ಇಡ್ತಾರೆ. ಮರ ಮೋಸದಿಂದ ಬಂಧನ ಮಾಡ್ತಾರೆ ಅವ್ರನ್ನ. ಮಾತುಕತೆಗೆ ಬಂದಿರೋರನ್ನ ಬಂಧನ ಮಾಡ್ತಾರೆ. ಆದರೆ ವೀಕ್ಷಕರೇ ಒಂದು ತಿಳ್ಕೊಳ್ಳಿ, 1 ವರ್ಷ ಶಿವಾಜಿ ಮಹಾರಾಜರು ಔರಂಗಜೇಬನ ಬಂಧನದಲ್ಲಿ ಇದ್ದು 1 ವರ್ಷ ಆದ ನಂತರ ಅವರು ಅಲ್ಲಿಂದ ತಪ್ಪಿಸ್ಕೊಂಡು ಬರ್ತಾರೆ. ನಿಮಗೆ ಗೊತ್ತಾ, ಪ್ರಪಂಚದ ಇತಿಹಾಸದಲ್ಲಿ ಶಿವಾಜಿ ಅವರ ಎಸ್ಕೇಪ್ ಹಿಸ್ಟ್ರಿ ಇದೆಯಲ್ಲ, ಇದು ಒಂದು ದೊಡ್ಡ ಇತಿಹಾಸ. ಎಸ್ಕೇಪ್ ಹಿಸ್ಟ್ರಿಗಳಲ್ಲಿ ನಂಬರ್ 1 ಶಿವಾಜಿ ಇತಿಹಾಸ, ಶಿವಾಜಿ ಎಸ್ಕೇಪ್ ಸ್ಟೋರಿ. ಎಲ್ಲರೂ ಹೇಳ್ತಾರೆ, ಈಗೇನು ಟಿಪ್ಪು ಸುಲ್ತಾನ್ ಮೈಸೂರನ್ನ ಆಳ್ದ, ಹೈದರ್ ಅಲಿ ಮೈಸೂರನ್ನ ಆಳಿದ್ದಂಗೆ ಅವನು ಹೀಗೆ ಆಳಿದ್ದು. ಏನು ಮೈಸೂರು ಸಂಸ್ಥಾನ ಏನು ಹೈದರ್ ಅಲಿ ಅವ್ರ ಅಪ್ಪನಿಂದ ಕೊಡುಗೆ ಬಂದಿದ್ದ? ಎಂಥದ್ದು ಇಲ್ಲ. ಅವನೊಬ್ಬ ಕೂಲಿಗಿದ್ದವನಲ್ಲಿ, ಚೈನಾದಲ್ಲಿ ಕೂಲಿ ಕೆಲಸ ಮಾಡ್ತಿದ್ದವನು, ಮಹಾರಾಜರು ಮೋಸ ಮಾಡಿ ಸಿಂಹಾಸನದಲ್ಲಿ ಕೂತ್ಕೊಂಡ. ಇವರ ಇಡೀ ಇತಿಹಾಸ ಹೀಗೆ ಬಂದಿದ್ದು. BJP ಸರ್ಕಾರ ಬಂದರೆ ಅವ್ರಿಗೆ ಬೇಕಾಗಿರೋ ಯಾವುದೋ ಒಂದು ಪಠ್ಯನ ಹಾಕ್ತಾನೆ, ಮಿಕ್ಕಿದಂಗೆ ತಿಳಿಸ್ಬಿಟ್ಬಿಡ್ತಾರೆ. ಕಾಂಗ್ರೆಸ್ ಅವ್ರು ಬಂದರೆ ಅವ್ರಿಗೆ ಯಾವುದೋ ಬೇಕಾಗಿರೋ ಇತಿಹಾಸನ ಕೊಡ್ತಾರೆ, ಮಿಕ್ಕಿದೆಲ್ಲ ಅವರು ತಿಳಿಸ್ಬಿಟ್ಬಿಡ್ತಾರೆ. ಆ ಕಾರಣಕ್ಕೋಸ್ಕರ ಸರ್ಕಾರಗಳು ಈ ಪಠ್ಯ ಪುಸ್ತಕ ಬೈಂಡಿಂಗ್ ಮಾಡೋದ್ರಿಂದ ಹೊರಗಿರಬೇಕು. ಆವಾಗ ಮಾತ್ರ ನಾವು ನಿಜವಾದ ಇತಿಹಾಸನ ಓದೋಕ್ಕಾಗತ್ತೆ. ಎಲ್ಲಿವರೆಗೂ ಸರ್ಕಾರಗಳು ಪಠ್ಯಪುಸ್ತಕದಲ್ಲಿ ಇಂಟರ್ಫಿಯರ್ ಆಗ್ತಿರುತ್ತೆ, ಅಲ್ಲಿವರೆಗೂ ನಾವು ಇಂಥದ್ದೇ ಗಜ್ನಿ, ಗೋರಿ, ಔರಂಗಜೇಬ, ಟಿಪ್ಪು ಸುಲ್ತಾನ ಇಂಥ
ಇಂಥವ್ರ ಸ್ಟೋರಿಗಳನ್ನೇ ನಾವು ಕೇಳಬೇಕಾಗತ್ತೆ, ನಾವು ಅದನ್ನೇ ಓದಬೇಕಾಗತ್ತೆ. ಟಿ ವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಟ್ಯಾಕ್ಸಿವಾಲಾ ನರಸಿಂಹಮೂರ್ತಿ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ಇವತ್ತಿನ ಟ್ಯಾಕ್ಸಿವಾಲಾ ಕಾರ್ಯಕ್ರಮದ ವಿಚಾರ ನಮಗೆಲ್ಲ ಗೊತ್ತಿರೋಂಗೆ ಮಹಾರಾಷ್ಟ್ರದಲ್ಲಿ ಔರಂಗಜೇಬನ ಸಮಾಧಿನ ತೆರವುಗೊಳಿಸಬೇಕು ಅಂತೇಳಿ ಹಿಂದೂ ಸಂಘಟನೆಗಳು ಒಂದು ಶಾಂತಿಯುತವಾಗಿ ಪ್ರತಿಭಟನೆ ನಡೆಸ್ತಾ ಇದೆ. ಹಿಂದೂಗಳು ಮಾಡ್ತಾ ಇರೋ ಶಾಂತಿಯುತ ಪ್ರತಿಭಟನೆಗೆ ಮಹಾರಾಷ್ಟ್ರದ, ಅದರಲ್ಲೂ ನಾಗಪುರದಲ್ಲಿರ್ತಕ್ಕಂಥ ಕೆಲವು ಮುಸ್ಲಿಮು ದಂಗೆಕೋರರು ಮತ್ತು ಅವರ ಹಳೆ ಚಾಳಿನ ಮುಂದುವರಿಸಿದ್ದಾರೆ. ಏನು ಅವ್ರ ಹಳೆ ಚಾಳಿ? ಕಲ್ಲು ಹೊಡೆಯೋದು, ಬೆಂಕಿ ಹಚ್ಚೋದು, ಪೊಲೀಸವ್ರಿಗೆ ಹೊಡೆಯೋದು, ಈ ಚಾಳಿನ ಮುಂದುವರಿಸಿದ್ದಾರೆ. ವೀಕ್ಷಕರೇ, ನಾವು ಇವತ್ತು ಇಡೀ ದೇಶಾದ್ಯಂತ ನಾವು ಅದನ್ನು ಖಂಡಿತವಾಗ್ಲೂ ನಾವು ಬೆಂಬಲಿಸಬೇಕು. ಯಾವುದನ್ನು ಬೆಂಬಲಿಸಬೇಕು ಅಂದರೆ, ಆ ಸಮಾಧಿ ಏನಿದೆಯಲ್ವ, ಔರಂಗಜೇಬನ ಸಮಾಧಿ, ಅದನ್ನು ತೆರವುಗೊಳಿಸಬೇಕು ಅನ್ನೋದು ಹಿಂದೂ ಪರ ಸಂಘಟನೆಗಳ ವಾದ. ಮತ್ತು ಇನ್ನೊಂದು ಸಂತೋಷಕರ ವಿಚಾರ ಏನಂದರೆ, ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರು ಕೂಡ ಸಂವಿಧಾನಿಕವಾಗಿ ಇದನ್ನು ತೆರವುಗೊಳಿಸೋ ಎಲ್ಲ ಪ್ರಯತ್ನಗಳು ನಾವು ಮಾಡ್ತಿದ್ದೀವಿ ಅಂತ ಅವರೊಂದು ಹೇಳಿಕೆಯನ್ನು ಮಾಡಿದ್ದಾರೆ. ಇದು ಕೂಡ ಹಿಂದೂಗಳಿಗೆ ಒಂದು ಸಂತೋಷ ಪಡುವಂಥ ವಿಚಾರ. ಆದರೆ ನೋಡಿ, ಇವತ್ತು ಏನಾಗ್ತಿದೆ, ಹಿಂದೂ ಪರ ಸಂಘಟನೆಗಳು ಶಾಂತಿಯುತವಾಗಿ ಔರಂಗಜೇಬನ ಸಮಾಧಿನ ತೆರವುಗೊಳಿಸಬೇಕು ಅಂತ ಹೇಳ್ಬಿಟ್ಟು ಶಾಂತಿಯುತವಾಗಿ ಧರಣಿಗಳು ಮಾಡಿ, ಪ್ರತಿಭಟನೆಗಳು ಮಾಡಿ ಸರ್ಕಾರಗಳಿಗೆ ಮನವಿ ಕೊಡ್ತಿದೆ. ಆದರೆ ಈ ಮುಸ್ಲಿಮರು ನೋಡಿ, ಅವ್ರ ಹಳೆಯ ಚಾಳಿ, ಅವರಿಗೆ ಶಾಂತಿಯುತವಾಗಿ ಪ್ರತಿಭಟನೆಗಳು ಹೇಗೆ ಮಾಡಬೇಕು ಅನ್ನೋದೇ ಗೊತ್ತಿಲ್ಲ ಅವರಿಗೆ ಪ್ರತಿಭಟನೆ ಅಂದರೆ ಕಲ್ಲೊಡಿ, ಬೆಂಕಿ ಹಚ್ಚು, ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚೋದು, ಪೊಲೀಸವ್ರಿಗೆ ಹೊಡೆಯೋದು, ಈ ರೀತಿಯ ಕೃತ್ಯಗಳನ್ನೇ ಮಾಡೋದವರು. ಮತ್ತು ಈಗ ಹಿಂದೂ ಸಂಘಟನೆಗಳು ಕೇಳ್ತಾ ಇರೋದು ಕೂಡ ನ್ಯಾಯಸಮ್ಮತವಾಗೇ ಇದೆ. ಏನಕ್ಕೆ ಅಂದರೆ, ನಾವೊಂದ್ಸಲಿ ಇತಿಹಾಸನ ನೋಡೋಣ. ಈಗ ನೋಡಿ, ಒಂದು 150-200 ವರ್ಷಗಳ ಕಾಲ ಒಂದು ಹಿಂದೂ ಸಾಮ್ರಾಜ್ಯ ಇತ್ತು, ಅದು ವಿಜಯನಗರ ಸಾಮ್ರಾಜ್ಯ. ಆದರೆ ಒಂದು 200 ವರ್ಷಗಳ ನಂತರ, ಕೃಷ್ಣದೇವರಾಯರ ನಂತರ, ಬಿಜಾಪುರದ ಸಾಯಿ ಸುಲ್ತಾನರು ವಿಜಯನಗರ ಸಾಮ್ರಾಜ್ಯನ ವಶಪಡಿಸ್ಕೊಳ್ತಾರೆ. ವಿಜಯನಗರ ಸಾಮ್ರಾಜ್ಯ ಪತನವಾಗುತ್ತೆ. ವಿಜಯನಗರ ಸಾಮ್ರಾಜ್ಯದ ಪತನದ ನಂತರ ಈ ದೇಶದ ಉದ್ದಗಲಕ್ಕೂ ಏನು ಹಿಂದೂ ರಾಜರುಗಳಿದ್ರಲ್ಲ, ಹಿಂದೂ ರಾಜರುಗಳು ಒಂದು ಮೊಘಲರಿಗೆ ಶರಣಾಗಿ ಅವರು ಸಾಮಂತರಾಗಬೇಕು, ಮತ್ತು ದಕ್ಕನ್ ಕಡೆ ಬಂದರೆ ಸಾಯಿ ಸುಲ್ತಾನರಿಗೆ ಶರಣಾಗಿ ಅವರ ಸಾಮಂತರಾಗಿ ಇರಬೇಕಾಗಿತ್ತು. ಇದು ಇತಿಹಾಸ. ಆಗ ಅನ್ನಿಸ್ತಾ ಇತ್ತು, ಇನ್ನು ಹಿಂದೂ ರಕ್ಷಣೆಗೆ ಅಥವಾ ಹಿಂದೂ ಸಾಮ್ರಾಜ್ಯದ ರಕ್ಷಣೆಗೆ ಇನ್ನು ಯಾರೂ ಹುಟ್ಟೋದಿಲ್ಲ ಅಂತ. ಆದರೆ ನೋಡಿ, ಸಮರ್ಥ ರಾಮದಾಸರ ಒಂದು ಸಂಕಲ್ಪದಿಂದ, ಒಂದು ಆಶೀರ್ವಾದದಿಂದ ಛತ್ರಪತಿ ಶಿವಾಜಿ ಮಹಾರಾಜರು ಹುಟ್ಟಿದ್ರು. ಛತ್ರಪತಿ ಶಿವಾಜಿ ಮಹಾರಾಜರು ಒಂದು ಮರಾಠ ಸಾಮ್ರಾಜ್ಯನ ಹುಟ್ಟಾಕಿ ಮೊಘಲರಿಗೆ, ಅದರಲ್ಲೂ ವಿಶೇಷವಾಗಿ ಔರಂಗಜೇಬನ ಮೇಲೆ ಯುದ್ಧನ ಸಾರಿದ್ರು. ಸಾಕಷ್ಟು ಕೋಟೆಗಳನ್ನ ಅವರು ವಶಪಡಿಸ್ಕೊಂಡ್ರು. ಅವ್ರದ್ದೇನೆಂದರೆ ಸ್ವರಾಜ್ಯದ ಕನಸಿತ್ತು ಶಿವಾಜಿ ಮಹಾರಾಜರದು, ಹಿಂದೂ ಸ್ವರಾಜ್ಯದ ಕನಸು. ಒಂದು ಹಿಂದೂ ಸಾಮ್ರಾಜ್ಯನ ಕಟ್ಟಬೇಕು ಅನ್ನೋದು ಅವ್ರ ಕನಸು, ದೊಡ್ಡ ಕನಸು ಅವ್ರದ್ದು. ಒಂದು ಹಿಂದೂವಿ ಸಾಮ್ರಾಜ್ಯ ಅವರು ಕಟ್ಟಬೇಕು ಅಂತ ಒಂದು ಕನಸಿತ್ತು. ಆದರೆ ವೀಕ್ಷಕರೇ, ಶಿವಾಜಿ ಮಹಾರಾಜರ ಕಾಲದಲ್ಲಿ ಅದು ಸಾಧ್ಯ ಆಗಲಿಲ್ಲ. ಸಾಕಷ್ಟು ಮಾಡಿದ್ರು, ಸಾಕಷ್ಟು ಮೊಘಲರ ವಿರುದ್ಧ ಹೋರಾಟಗಳು ಮಾಡಿದ್ರು, ಯುದ್ಧಗಳು ಮಾಡಿದ್ರು, ಕೆಲವು ಕೋಟೆಗಳನ್ನ ವಶಪಡಿಸ್ಕೊಂಡ್ರು, ಮತ್ತು ಅವರಿಗೆ ಎದ್ರು, ಕಿತ್ಕೊಂಡ್ರು. ಹೀಗೆ ಹೊಡೆದಾಡೋದು, ಕಿತ್ಕೊಳ್ಳೋದು, ಕಳ್ಕೊಳ್ಳೋದು ಹೀಗೆ ನಡೀತಿದ್ದಾಗ ಶಿವಾಜಿ ಮಹಾರಾಜರು ಕಾಲವಾಗ್ತಾರೆ. ಶಿವಾಜಿ ಮಹಾರಾಜರ ಕಾಲ ನಂತರ ಮರಾಠರು, ಛತ್ರಪತಿ ಶಿವಾಜಿ ಮಹಾರಾಜರ ಮರಣದ ನಂತರ ಶಾಂಭಾಜಿ ಮಹಾರಾಜರು ಪಟ್ಟಕ್ಕೆ ಬರ್ತಾರೆ. ಖಂಡಿತವಾಗ್ಲೂ ಶಾಂಭಾಜಿ ಪಟ್ಟಕ್ಕೆ ಬಂದಾಗ ಎಲ್ಲರೂ ಅಂದ್ಕೊಂಡಿದ್ರು, ಇವರು ಮೊಘಲರ ಜೊತೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಬಿಟ್ಟು, ಸಂಧಾನ ಮಾಡ್ಕೊಂಬಿಟ್ಟು ನಮ್ಮನ್ನು ಮುಗಿಸ್ಬಿಡ್ತಾರೆ ಅಂತ ಮರಾಠರು ಅಂದ್ಕೊಂಡಿದ್ರು. ಏನಕ್ಕೆ ಅಂದರೆ, ಸಂಭಾಜಿ ಒಂದಷ್ಟು ದಿವಸ ಮೊಘಲರ ಜೊತೆಲೇ ಇದ್ದರು ಅವರು, ಬೇರೆ ಬೇರೆ ಕಾರಣಗಳಿಗೆ. ಹಾಗಾಗಿ ಮರಾಠಿಗರು ಅಂದ್ಕೊಂಡಿದ್ರು ನಮ್ಮ ಕತೆ ಮುಗೀತು ಅಂತ. ಆದರೆ ಸಂಭಾಜಿ ಮಹಾರಾಜರು ಪಟ್ಟಕ್ಕೆ ಕೂತ ಮೇಲೆ ಖಂಡಿತ ಅವರ ಕೆಲಸ ಮಾಡಲಿಲ್ಲ. ಅವರು ಧರ್ಮವೀರು ಅನ್ನಿಸ್ಕೊಂಡ್ರು. ಧರ್ಮಕ್ಕೋಸ್ಕರ ಶಿವಾಜಿ ಮಹಾರಾಜರು ಏನೊಂದು ಸಂಕಲ್ಪ ಇತ್ತಲ್ಲ, ಹಿಂದೂವಿ ಸಾಮ್ರಾಜ್ಯನ ಕಟ್ಟಬೇಕು, ಸ್ವರಾಜ್ಯ ಪಡ್ಕೋಬೇಕು ಅನ್ನೋ ಏನೊಂದು ಕನಸಿತ್ತಲ್ಲ, ನಿಜವಾಗಲೂ
ಶಿವಾಜಿ ಮಹಾರಾಜರ ಆ ಕನಸನ್ನು ಶಿವಾಜಿ ಮಹಾರಾಜರು ಎಷ್ಟು ಅದನ್ನು ಸಾಕಾರಗೊಳಿಸಿದ್ರು, ಅದಕ್ಕಿಂತ ಇನ್ನೂ ದೊಡ್ಡ ಮಟ್ಟದಲ್ಲಿ ಶಾಂಭಾಜಿ ಮಹಾರಾಜರು ಅದನ್ನು ತಗೊಂಡೋದ್ರಲ್ಲಿ ಯಶಸ್ವಿ ಆದರು. ಶಾಂಭಾಜಿ ಮಹಾರಾಜರು ಮರಾಠ ಸಾಮ್ರಾಜ್ಯನ ಇನ್ನೂ ಉತ್ತುಂಗಕ್ಕೆ ತಗೊಂಡೋದ್ರು. ಹೀಗೆ ನಡೀತಿರುವಾಗ ಈ ಔರಂಗಜೇಬ ಇದಾನಲ್ಲ, ಈ ನೀಚ ಮತಾಂಧ, ಇವ್ರು ಏನು ಮಾಡ್ತಾರೆ, ಶಾಂಭಾಜಿ ಮಹಾರಾಜರನ್ನು ಗೆಲ್ಲೋಕ್ಕೆ ತಾಕತ್ತಿಲ್ಲದೆ ಇರೋ ಒಬ್ಬ ಮತಾಂಧ ಅವರನ್ನು ಮೋಸದಿಂದ ರಾತ್ರಿಯ ಸಮಯದಲ್ಲಿ ನೋಡಿ, ಯುದ್ಧ ನೀತಿನಲ್ಲಿ ಒಂದಿದೆ, ರಾತ್ರಿಯ ಯುದ್ಧ ರಾಕ್ಷಸ ಯುದ್ಧ ಅಂತಾರೆ. ಅಂಥ ಒಂದು ರಾಕ್ಷಸ ಯುದ್ಧನ ಕೇವಲ 25 ಜನ ಸೈನಿಕರ ಜೊತೆ ಸಂಭಾಜಿ ಮಹಾರಾಜರು ಒಂದು ಕಡೆ ಇರ್ತಾರೆ. ಮೋಸದಲ್ಲಿ ರಾತ್ರಿ ಸಂಭಾಜಿ ಮಹಾರಾಜರ ಮೇಲೆ ಸೇನೆಯನ್ನು ಬಿಟ್ಟು ದಾಳಿ ಮಾಡಿಸಿ ಸಂಭಾಜಿ ಮಹಾರಾಜನ್ನ ಬಂಧಿಸ್ತಾರೆ. ಬಂಧಿಸಿ ಅವರು ಕೋಟೆ ಕರ್ಕೊಂಡು ಹೋಗ್ತಾರೆ. ವೀಕ್ಷಕರೇ, ಆಗಲೂ ಕೂಡ ಸಂಭಾಜಿ ಮಹಾರಾಜರಿಗೆ ಔರಂಗಜೇಬ ಒಂದು ಆಫರ್ನ ಕೊಡ್ತಾನೆ. ಏನು, ನೀನು ನಮ್ಮ ಧರ್ಮಕ್ಕೆ ಮತಾಂತರ ಆಗ್ಬಿಡು, ಅಂದರೆ ನೀನು ಮುಸಲ್ಮಾನನಾಗಿ ಮತಾಂತರ ಆಗ್ಬಿಡು, ನಿನಗೆ ಸಮಾಧಾನ ಕೊಡ್ತೀನಿ, ನಿನ್ನ ರಾಜ್ಯ ಬಿಟ್ಟು ಕೊಡ್ತೀನಿ, ಜೊತೆಗೆ ತನ್ನ ಮಗಳನ್ನು ಮದುವೆ ಮಾಡಿಕೊಡ್ತೀನಿ ಅಂತಲೇ ಹೇಳ್ಬಿಡ್ತಾನೆ. ವೀಕ್ಷಕರೇ, ನಾವು ಇಲ್ಲಿ ಒಂದು ಗಮನ ಕೊಡಬೇಕಾಗಿರೋ ವಿಚಾರ ಏನಂದರೆ, ನಿಜವಾಗ್ಲೂ ಅವತ್ತು ಏನಾದರೂ ಸಂಭಾಜಿ ಮಹಾರಾಜರು ಔರಂಗಜೇಬನ ಈ ಆಮಿಷಗಳಿಗೆ ಒಡ್ಡಿ, ಈ ಆಮಿಷಗಳಿಗೆ ಏನಾದರೂ ಒಪ್ಕೊಂಡು ತಲೆ ಆಡಿಸಿ ಅವ್ರು ಏನಾದರೂ ಮತಾಂತರ ಆಗಿದ್ದಿದ್ರೆ ನಾವು ಇವತ್ತು ಯೋಚನೆ ಮಾಡಬೇಕು, ದಕ್ಕನ್ನಲ್ಲಿ ಒಬ್ಬ ಹಿಂದೂ ಇವತ್ತು ಇರ್ತಿರ್ಲಿಲ್ಲ. ಇವತ್ತು ಏನು ಮಹಾರಾಷ್ಟ್ರ ಅಂತ ನಾವು ಇಳ್ದಿಯಲ್ಲ, ಮಹಾರಾಷ್ಟ್ರದಲ್ಲಿ ಒಬ್ಬ ಮರಾಠಿಗ ಸಿಗ್ತಾ ಇರಲಿಲ್ಲ. ಆದರೆ ಸಂಭಾಜಿ ಅದನ್ನು ತುಂಬ ಎದೆಗಾರಿಕೆಯಿಂದ ಅದನ್ನು ನಿರಾಕರಿಸ್ತಾನೆ. ಅದಾದಮೇಲೆ ನಾವು ಈಗ ಸಿನಿಮಾ ಬಂದಿದೆ, ನಾವು ನೋಡಿದ್ದೀವಿ. ಸಂಭಾಜಿ ಮಹಾರಾಜರಿಗೆ ಔರಂಗಜೇಬು ಎಂತೆಂಥ ಶಿಕ್ಷೆಗಳನ್ನ ಕೊಡ್ತಾನೆ. ಅವನೊಬ್ಬ ಕ್ರೂರಿ, ಅದಕ್ಕೆ ಅವನೊಬ್ಬ ಎಷ್ಟು ಕ್ರೂರಿ ಅನ್ನೋದಕ್ಕೆ ನಾವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಮೋಸ್ಟ್ಲಿ ಸಾಕಷ್ಟು ಜನ ನೀವುಗಳೆಲ್ಲ ನೋಡಿರ್ತೀರ ಆ ಸಿನಿಮಾನ. ಅವನು ಎಂಥ ಕ್ರೂರಿ, ಎಷ್ಟು ಚಿತ್ರಹಿಂಸೆನ ಕೊಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು. ಆದರೆ ಇವತ್ತು ದುರಾದೃಷ್ಟವಶ ಏನಾಗಿದೆ ನೋಡಿ, ಇವತ್ತು ಅವನದೇ ಒಂದು ಸಮಾಧಿನ ಯಾವ ಮರಾಠರಿಗೆ ಒಂದು ಮರಾಠ ಹಿಂದುವಿ ಸಾಮ್ರಾಜ್ಯನ ಸರ್ವನಾಶ ಮಾಡೋದಕ್ಕೆ ಪಣ ತೊಟ್ಟು ಆ ಶಿವಾಜಿ ಮಹಾರಾಜರಿಗೆ ಮತ್ತು ಸಂಭಾಜಿ ಮಹಾರಾಜರಿಗೆ ಎಷ್ಟೆಲ್ಲ ಹಿಂಸೆಗಳನ್ನು ಕೊಟ್ಟ ಅಂಥ ಒಬ್ಬ ಮನುಷ್ಯನ ಸಮಾಧಿನ ಇವತ್ತು ನಾವು ಅದೇ ಜಾಗದಲ್ಲಿ ಇಟ್ಟಿದ್ದೀವಿ. ಇದೇ ಕೂಡ. ಆದರೆ ಇವತ್ತು ಜನರು ಪ್ರಬುದ್ಧರಾಗ್ತಿದ್ದಾರೆ. ಆ ಕಾರಣಕ್ಕೆ ಇವತ್ತನ್ನು ತೆರವುಗೊಳಿಸಬೇಕು ಅಂತ ಇವತ್ತು ಹೋರಾಟಗಳು ನಡೀತಿದೆ. ಆದರೆ ನನ್ನ ಒಂದು ವೈಯಕ್ತಿಕ ವಿಚಾರ ಇದೆ ವೀಕ್ಷಕರ, ಇದರಲ್ಲಿ ಏನಪ್ಪ ಅಂದರೆ, ನನ್ನ ವೈಯಕ್ತಿಕ ವಿಚಾರ ಇದು. ನಾನು ಹೇಳೋದೇನೆಂದರೆ, ನಿಜವಾಗ್ಲೂ ಆ ಸಮಾಧಿನ ತೆಗಿಬಾರ್ದು, ಆ ಸಮಾಧಿ ಅಲ್ಲೇ ಇರಬೇಕು. ಆದರೆ ಈಗ ಆ ಸಮಾಧಿನ ಅಲ್ಲಿಟ್ಟು ನಮಗೆ ಏನು ಸುಳ್ಳು ಹೇಳ್ತಿದಾರಲ್ಲ, ಇವರು ಸುಳ್ಳು ಇತಿಹಾಸನ ಹೇಳ್ತಿದಾರಲ್ಲ, ಔರಂಗಜೇಬ ಒಬ್ಬ ಧರ್ಮನಿಷ್ಠ, ತುಂಬ ಒಳ್ಳೆಯವನು, ಸಮಾಜ ಸೇವೆ ಮಾಡ್ತಿದ್ದ, ಯಾರಿಗೂ ಏನು ತೊಂದರೆ ಮಾಡಿಲ್ಲ ಅಂತ ಎಲ್ಲ ನಮಗೆಲ್ಲ ಸುಳ್ಳು ಇತಿಹಾಸನ ಹೇಳ್ತಿದ್ದಾರಲ್ವ. ಆದರೆ ಅವನ ಸಮಾಧಿನ ಅಲ್ಲೇ ಬಿಟ್ಟು ನಿಜವಾದ ಇತಿಹಾಸನ ಗೋಡೆಗಳ ಮೇಲೆ ಇವತ್ತು ಕೆತ್ತಿಸ್ಬೇಕು. ಅವನು ಎಂಥ ಭ್ರಷ್ಟ, ಎಂಥ ನೀಚ, ಅವನೆಂಥ ಪ್ರಜಾಪೀಡಕನಾಗಿದ್ದ, ಅವನು ಎಂಥ ಮತಾಂಧನಾಗಿದ್ದ, ಅವನು ಏನೆಲ್ಲ ಹಿಂಸೆಗಳನ್ನು ಮರಾಠರಿಗೆ ಮಾಡ್ದ, ಮತ್ತು ಇಡೀ ದೇಶದ ಉದ್ದಗಲಕ್ಕೂ ಅವನು ಮಾಡಿದ ಕ್ರೌರ್ಯಗಳೆಷ್ಟು, ಅವನು ಒಡೆದ ಮಂದಿರಗಳೆಷ್ಟು, ಅವನು ದೋಚಿದ ದುಡ್ಡೆಷ್ಟು, ಇದು ಎಲ್ಲ ಇತಿಹಾಸನ ಅವನ ಸಮಾಧಿಯ ಗೋಡೆಗಳ ಮೇಲೆ ಹಚ್ಚಾಕಿಸ್ಬೇಕು. ಏನಕ್ಕೆ ನಾನು ಇದನ್ನು ಹೇಳ್ತಿದ್ದೀನಿ ಅಂದರೆ, ನಮ್ಮ ಮುಂದಿನ ಪೀಳಿಗೆ ಓದ್ಕೋಬೇಕು. ಇಂಥ ಒಬ್ಬ ರಾಕ್ಷಸ ಇದ್ದ, ಇಂಥ ಒಬ್ಬ ನರರಾಕ್ಷಸ ಈ ದೇಶನ, ಈ ಧರ್ಮನ ಹಾಳು ಮಾಡೋದಕ್ಕೆ ಹುಟ್ಟಿದ್ದ ಅನ್ನೋದು ನಮ್ಮ ಮುಂದಿನ ಪೀಳಿಗೆ ಗೊತ್ತಾಗಬೇಕು. ಏನಕ್ಕೆ ಅಂದರೆ, ನಮ್ಮನ್ನು ಆಳ್ತಿರೋ ಸರ್ಕಾರಗಳು ಆ ಥರ ಇದ್ದಾವೆ. ಚರಿತ್ರೆನ ಯಾವಾಗ ಬೇಕಾದ್ರೂ ತಿರುಗಿಸ್ತಾರೆ ಇವರು. ಯಾಕೆಂದರೆ ನೋಡಿ, ಈಗ ನಾವೆಲ್ಲ ಓದಿರೋದು ಸುಳ್ಳು ಚರಿತ್ರೆನೇ. ನಾವು ಯಾರನ್ನು ಇವತ್ತು ಹೀರೋಗಳನ್ನ ಹೋಗ್ತಿರೋದು? ರಾಣಾ ಪ್ರತಾಪ್ ಸಿಂಹ ನಮಗೆ ಗೊತ್ತೇ ಇಲ್ಲ ಕಣ್ರಿ. ಏನು ಆದರೆ ಅಕ್ಬರ್ನ ಓದ್ಕೊಳ್ತಾ ಇದ್ದೀವಿ, ಹುಮಾಯೂನ್ನ ಓದ್ಕೊಳ್ತಾ ಇದ್ದೀವಿ, ಔರಂಗಜೇಬ್ನ ಓದ್ತಾ ಇದ್ದೀವಿ. ಇವರೆಲ್ಲ ಯಾರ್ರೀ? ಇವರೆಲ್ಲ ಯಾರು? ಇವರೇ ನಮ್ಮ ದೇಶದಲ್ಲಿ ಇದ್ರಾ? ನಮ್ಮ ದೇಶದಲ್ಲಿ ಹುಟ್ಟಿದ್ರಾ? ನಮ್ಮ ಧರ್ಮಕ್ಕೋಸ್ಕರ ಹೋರಾಟ ಮಾಡಿದ್ರಾ? ಇಲ್ಲ ಕಣ್ರಿ. ಮತ್ತು ಯಾರು ಇವರೆಲ್ಲ?
ಇವರೆಲ್ಲ ಈ ದೇಶನ ಇಸ್ಲಾಮೀಕರಣ ಮಾಡೋದಕ್ಕೆ ಬಂದವರು, ಇಸ್ಲಾಮೀಕರಣ ಮಾಡಬೇಕು ಅಂತಲೇ ಬಂದವರು. ಅದರ ಪ್ರಯತ್ನದಲ್ಲಿ ಒಂದಷ್ಟು ಜನ ಮಾಡಿದ್ರೂ ಕೂಡ. ಆದರೆ ನೋಡಿ, ನಮ್ಮ ದುರಾದೃಷ್ಟವಶ ಇವತ್ತು ನಾವು ಅವ್ರನ್ನ ಹೀರೋಗಳ ಥರ ಓದ್ಕೊತಾ ಇದ್ದೀವಿ. ಇದು ಎಷ್ಟು ಸರಿ ಹೇಳಿ? ಇದೆಷ್ಟು ಸರಿ? ಇದನ್ನು ಬದಲಾವಣೆ ಮಾಡಬೇಕಲ್ವ? ನಾನು ಆ ಕಾರಣಕ್ಕೆ ಹೇಳ್ತಾ ಇದ್ದೀನಿ. ಒಂದು ಔರಂಗಜೇಬನ ಸಮಾಧಿನ ಹಲ್ಲೆ ಇಟ್ಟು ಅವನು ಮಾಡಿದ ಎಲ್ಲ ಕ್ರೌರ್ಯಗಳನ್ನು, ಅವನು ಮಾಡಿದ ಎಲ್ಲ ಕೃತ್ಯಗಳನ್ನು ಅವನ ಸಮಾಧಿಯ ಮೇಲೇನೆ, ಗೋಡೆಗಳ ಮೇಲೇನೆ ಹಚ್ಚಾಕಿಸ್ಬೇಕು. ಹಿಂದೂ ಜನ ಅದನ್ನು ನೋಡಕ್ಕೆ ಹೋದಾಗ ಅದನ್ನು ಓದಿ ಅರ್ಥ ಮಾಡ್ಕೊಳ್ಬೇಕು, ಇಂಥ ಒಬ್ಬ ನೀಚ ಇದ್ದ ಅಂತ. ಈ ದೇಶ ಇರೋವರೆಗೂ ಅವನ ಹೆಸರು ಹೋಗಬಾರ್ದು. ಆದರೆ ನಿಜ ಇತಿಹಾಸನ ಅಲ್ಲಿ ಹಾಕಬೇಕು ವೀಕ್ಷಕರೇ, ನಿಜ ಇತಿಹಾಸನ ಹಾಕಬೇಕು. ಇವತ್ತು ನಾವು ಓದ್ಕೊಳ್ತಿದ್ದೀವಲ್ಲ ಇಂಥವ್ರನ್ನೆಲ್ಲನೂ, ಇದು ನಮ್ಮ ದುರಾದೃಷ್ಟವಶ. ಇದು ಏನಕ್ಕೆ ನಾವು ಓದ್ಕೊತಿದ್ದೀವಿ ಅಂದರೆ, ನೋಡಿ, ನಮ್ಮ ದೇಶ ಸ್ವತಂತ್ರವಾದಮೇಲೆ 5 ಜನ ಶಿಕ್ಷಣ ಮಂತ್ರಿಗಳು ಕೇಂದ್ರದಲ್ಲಿ ಮುಸಲ್ಮಾನರೇ ಆಗಿದ್ರು. ಅದರ ಪರಿಣಾಮ ನೋಡಿ, ಇತಿಹಾಸ ನಾವು ಓದ್ತಾ ಇದ್ದೀವಿ. ಇವತ್ತು. ಆದರೆ ಅದಾದಮೇಲೆ ಬಂದ ಸರ್ಕಾರಗಳು, ಅದಾದಮೇಲೆ ಬಂದ ಮಂತ್ರಿಗಳು, ಹಿಂದೂ ಮಂತ್ರಿಗಳು ಯಾರೂ ಇದ್ರ ಬಗ್ಗೆ ಗಮನ ಕೊಡಲಿಲ್ಲ. ಏನಕ್ಕೆ ಅಂದರೆ, ಈ ದೇಶನ ಹೆಚ್ಚು ಆಳಿದ್ದು ಕಾಂಗ್ರೆಸ್. ಈ ದೇಶನ ಹೆಚ್ಚಿನ ಕಾಲ ಆಳಿದ್ದು ಕಾಂಗ್ರೆಸ್. ಆ ಕಾರಣಕ್ಕೆ ಕಾಂಗ್ರೆಸ್ಸು ಯಥಾವತ್ತಾಗಿ ಏನನ್ನೂ ಹೇಳದೆ ಬರೀ ಸುಳ್ಳು ಇತಿಹಾಸನ, ಈ ದೇಶದಲ್ಲಿ ಬರೀ ಮುಸಲ್ಮಾನರೇ ಹೀರೋಗಳು, ಹಿಂದೂಗಳು ಏನೂ ಅಲ್ಲ, ನಾಮಾರ್ದ್ರು ಅನ್ನೋ ಲೆಕ್ಕದಲ್ಲಿ ಬಿಂಬಿಸ್ಕೊಂಡು ಬಂದು ಇತಿಹಾಸನ ಸುಳ್ಳು ಹೇಳಿ ಇವತ್ತು ಯಾರು ಮತಾಂಧರಿದ್ದಾರೆ, ಕೊಲೆಗಡಕರಿದ್ದಾರೆ, ಪ್ರಜಾಪೀಡಿಕರಿದ್ದಾರೆ, ಅವರುಗಳನ್ನೇ ನಮ್ಮ ಹೀರೋಗಳನ್ನ ಮಾಡಿ ಇಟ್ಬಿಟ್ಟಿದ್ದಾರೆ ಇವತ್ತು. ವೀಕ್ಷಕರೇ, ನಾವು ಒಂದು ಅರ್ಥ ಮಾಡ್ಕೊಳ್ಬೇಕು ನೋಡಿ, ಈ ಔರಂಗಜೇಬನ ಏನೋ ಒಂದು ಕನಸಿತ್ತಲ್ಲ, ಒಂದು ಕನಸಿತ್ತು ಇವನಿಗೆ, ಇಡೀ ದಕ್ಕನ್ನನ್ನು ನಾನು ವಶಪಡಿಸ್ಕೊಳ್ಬೇಕು ಅಂತ. ವೀಕ್ಷಕರೇ, 20 ವರ್ಷ, ಸರಾಸರಿ 20 ವರ್ಷ ದೆಹಲಿಯನ್ನು ಬಿಟ್ಟು ಬಂದು ದಕ್ಕನ್ನಲ್ಲಿ ಕೂರ್ತಾನೆ ಔರಂಗಜೇಬ. ಏನಕ್ಕೋಸ್ಕರ? ಒಂದು ಹಿಂದೂವಿ ಸಾಮ್ರಾಜ್ಯನ ಮಟ್ಟ ಹಾಕಬೇಕು ಅಂತ. ಖಂಡಿತ ಅವನು ಅಂದ್ಕೊಂಡಿದ್ದ. ಶಾಂಭೋಜಿ ಮಹಾರಾಜರನ್ನು ಕೊಂದ ಮೇಲೆ ಔರಂಗಜೇಬ ಅಂದ್ಕೊಂಡಿದ್ದ, ಇನ್ನು ಮರಾಠರು ನಮ್ಮ ತೆಕ್ಕೆಗೆ ಸಿಕ್ಬಿಟ್ರು, ಇನ್ನು ಇಡೀ ದಕ್ಕನ್ನನ್ನು ನಾವು ಆಳ್ತೀವಿ ಅಂತ. ಆದರೆ ವೀಕ್ಷಕರೇ, ವಿಪರ್ಯಾಸ ಏನು ಗೊತ್ತಾ? ಶಾಂಭೋಜಿ ಮಹಾರಾಜರ ಸಾವಿನ ನಂತರ ಒಂದು ದೊಡ್ಡ ಕ್ರಾಂತಿಯೇ ನಡೆದೋಯ್ತು ದಕ್ಕನ್ನಲ್ಲಿ. ಒಂದು ದೊಡ್ಡ ಕ್ರಾಂತಿನೇ ನಡೆದೋಯ್ತು. ಎಂಥ ಕ್ರಾಂತಿ ಅದು ಅಂದರೆ, ಇಡೀ ಮರಾಠ ಸಮುದಾಯ ಒಗ್ಗೂಡ್ತು. ಯಾವ ಔರಂಗಜೇಬ ದೆಹಲಿ ಬಿಟ್ಟು ಬಂದಿದ್ನಲ್ಲ, ಕೊನೆಗೆ ಅವನು ದೆಹಲಿಗೆ ಹೋಗೋ ಅವಕಾಶನೇ ಸಿಗಲಿಲ್ಲ, ಕೊನೆಗೆ ದಕ್ಕನ್ನಲ್ಲೇ ಸತ್ತ. ಆ ಮಟ್ಟಕ್ಕೆ ಮರಾಠರು ಬೆಳೆದರು. ವೀಕ್ಷಕರೇ, ಶಿವಾಜಿ ಸಾಂಬಾಜಿ ಆಳ್ವಿಕೆಯಲ್ಲಿ ಮರಾಠರು ಕೇವಲ 4% ಈ ದೇಶನ ಆಳ್ತಾ ಇದ್ರು. ನಿಮಗೆ ಗೊತ್ತೋ ಗೊತ್ತಿಲ್ವೋ, ಸಾಂಬಾಜಿಯ ಸಾವಿನ ನಂತರ ಪೇಶ್ವೆಗಳು ಬಂದ ಮೇಲೆ ಇಡೀ ಭಾರತ 64% ಭಾರತನ ಮರಾಠರು ಆಳಿದ್ರು. ಈಗ ನಮಗೆಲ್ಲ ಏನೆಲ್ಲ ಹೇಳ್ತಿದ್ದಾರಲ್ಲ ಇವರು, ಈ ಸುಳ್ಳುಗಳು, ಏನು ಇಸ್ಲಾಮಿಕ್ ದೊರೆಗಳು, ಮುಸಲ್ಮಾನರು ಈ ದೇಶನ ಪೂರ್ತಿ ಆಳಿದ್ರು ಅಂತ. ಖಂಡಿತ ಇಲ್ಲ ವೀಕ್ಷಕರೇ, ಸುಳ್ಳು. ಮೊಘಲರಾಗಲಿ, ಶಾಹಿ ಸುಲ್ತಾನರಾಗಲಿ ಈ ಇಡೀ ದೇಶನ ಅವ್ರು ಯಾವತ್ತೂ ಆಳಲಿಲ್ಲ. ಅವ್ರ ಕೈಲಿ ಆಗಲೂ ಇಲ್ಲ ಆಳೋದಕ್ಕೆ. ಏನಕ್ಕೆ ಅಂದರೆ, ಒಂದೇ ಒಂದು ಮರಾಠ ಸಂಸ್ಥಾನನ ಅವ್ರ ಕೈಲಿ ಗೆಲ್ಲಕ್ಕಾಗಲಿಲ್ಲ. ನಾನು ಆಗಲೇ ಹೇಳ್ದಂಗೆ, ಪೇಶ್ವೆಗಳ ಬಂದ ನಂತರ ಮೊಘಲರು ಕೂಡ ಪೇಶ್ವೆಗಳ ಸಾಮಂತರಾಗಿದ್ದರು. ಪೇಶ್ವೆಗಳು ಬಂದ ನಂತರ ಮೊಘಲರು ಕೂಡ ಪೇಶ್ವೆಗಳ ಸಾಮಂತರು ಮಾಡಿಕೊಂಡ್ರು. ಇದು ವೀಕ್ಷಕರೇ ಈ ಮಣ್ಣಿನ ತಾಕತ್ತು. ಆದರೆ ನಮಗೆ ಏನು ಹೇಳಿದ್ದಾರೆ? ಸುಳ್ಳು ಹೇಳಿದ್ದಾರೆ. ಏನು ಹೇಳ್ತಾರಲ್ಲ ಇವರು, ಏನು ಪರಾಕ್ರಮಿಗಳು, ಹುಲಿಗಳು, ಸಿಂಹಗಳನ್ನ ಕೊಲ್ತಿದ್ರು ಅಂತ, ಅದು ಕೂಡ ಸುಳ್ಳೇ. ವೀಕ್ಷಕರೇ, ಇವರು ಹುಲಿ ಸಿಂಹನ ಹೆಂಗೆ ಬೇಟೆ ಆಡ್ತಿದ್ರು ಅಂತ ಗೊತ್ತಾ ನಿಮಗೆ? ಸಾಕಷ್ಟು ಜನರು ಗೊತ್ತಿಲ್ಲ ಅಂತ ಕಾಣುತ್ತೆ, ನಾನು ಹೇಳ್ತೀನಿ ಕೇಳಿ. ಇವ್ರು ಹೇಗೆ ಹುಲಿ ಸಿಂಹಗಳನ್ನ ಬೇಟೆ ಆಡ್ತಿದ್ರು ಈ ಮುಸಲ್ಮಾನ್ ದೊರೆಗಳು ಅನ್ನೋದನ್ನ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ವೀಕ್ಷಕರೇ, ನಿರುಪದ್ರವಿ ಪ್ರಾಣಿಗಳು ಅಂತ ನಾವು ಯಾವನ್ನ ಕರಿತೀವಿ? ಕುರಿ, ಮೇಕೆ, ಹಸು, ಇವು ನಿರುಪದ್ರವಿ ಪ್ರಾಣಿಗಳು. ನೋಡಿ, ಇವ್ರದ್ದೊಂದು ಬೇಟೆಗೆ ಹೋದಾಗ ಏನು ಮಾಡ್ತಿದ್ರು ಇವರು, ಈ ಕುರಿ, ಮೇಕೆ, ಹಸು ಇವಕ್ಕೆ ಮತ್ತೆ ಬರೋ ಪಾನೀಯಗಳನ್ನ ಕುಡಿಸೋದು, ಹುಲಿ ಸಿಂಹಗಳು ಬೇಟೆ ಆಡೋ ಥರ ನೋಡ್ಕೊಳ್ಳೋದು. ಯಾವ ಪ್ರಾಣಿಗೆ ಮತ್ತು ಬರ್ತಕ್ಕಂಥ ಪಾನೀಯಗಳನ್ನ ಕುಡಿಸಿರ್ತಾರೋ ಆ ಪ್ರಾಣಿಗಳನ್ನ ಬಂದು ಹುಲಿ ಸಿಂಹಗಳು ಬೇಟೆ ಆಡ್ತಿದ್ವು. ಬೇಟೆ ಆಡಿದಾಗ ಅವು ಮಾಂಸಗಳನ್ನ ತಿಂತಾ ಇದ್ವು, ಅವಕ್ಕೂ ಮತ್ತು ಬರ್ತಿತ್ತು.
ಆವಾಗ ಈ ಶೂರರು ವೀರರು ಅಂತ ಏನು ಹೇಳ್ತಿದ್ರಲ್ಲ ಈಗ ನಮಗೆ ಈ ಪರಾಕ್ರಮಿಗಳು, ಅವಾಗ ಹುಲಿನ ಸಿಂಹನ ಬೇಟೆ ಆಡ್ತಿದ್ರು ಇವರು. ಇವರ ಬೇಟೆ, ಇವರ ವೀರತ್ವ, ಇವರ ಶೂರತ್ವ, ಇವರ ಪರಾಕ್ರಮ ಈ ರೀತಿ ಇರ್ತಿದ್ದು. ಇದನ್ನೆಲ್ಲ ಮುಚ್ಚಿಟ್ಟು ನಮಗೆ ಸುಳ್ಳು ಸುಳ್ಳು ಹೇಳಿ, ನೀವು ಇನ್ನೊಂದು ತಿಳ್ಕೊಳ್ಳಿ, ಶಿವಾಜಿ ಮಹಾರಾಜರನ್ನು ಕೂಡ ಇವರು ಬಂಧಿಸಿದ್ದು ಯುದ್ಧ ಮಾಡಿ ಅಲ್ಲ, ದೆಹಲಿಗೆ ಮಾತುಕತೆಗೆ ಅಂತ ಹೇಳಿಬಿಟ್ಟು ಶಿವಾಜಿ ಮಹಾರಾಜರನ್ನ ದೆಹಲಿಗೆ ಕರೆಸ್ಕೊಂಡು ಮಾತುಕತೆ ನೆಪದಲ್ಲಿ ಶಿವಾಜಿ ಮಹಾರಾಜರನ್ನ 1 ವರ್ಷ ಗೃಹ ಬಂಧನದಲ್ಲಿ ಇಡ್ತಾರೆ. ಮರ ಮೋಸದಿಂದ ಬಂಧನ ಮಾಡ್ತಾರೆ, ಅವ್ರನ್ನ ಮಾತುಕತೆಗೆ ಬಂದಿರೋರನ್ನ ಬಂಧನ ಮಾಡ್ತಾರೆ. ಆದರೆ ವೀಕ್ಷಕರೇ ಒಂದು ತಿಳ್ಕೊಳ್ಳಿ, 1 ವರ್ಷ ಶಿವಾಜಿ ಮಹಾರಾಜರು ಔರಂಗಜೇಬನ ಬಂಧನದಲ್ಲಿ ಇದ್ದು 1 ವರ್ಷ ಆದ ನಂತರ ಅವರು ಅಲ್ಲಿಂದ ತಪ್ಪಿಸ್ಕೊಂಡು ಬರ್ತಾರೆ. ನಿಮಗೆ ಗೊತ್ತಾ, ಪ್ರಪಂಚದ ಇತಿಹಾಸದಲ್ಲಿ ಶಿವಾಜಿ ಅವರ ಎಸ್ಕೇಪ್ ಹಿಸ್ಟ್ರಿ ಇದೆಯಲ್ಲ, ಇದು ಒಂದು ದೊಡ್ಡ ಇತಿಹಾಸ. ಎಸ್ಕೇಪ್ ಹಿಸ್ಟ್ರಿಗಳಲ್ಲಿ ನಂಬರ್ 1 ಶಿವಾಜಿ ಇತಿಹಾಸ, ಶಿವಾಜಿ ಎಸ್ಕೇಪ್ ಸ್ಟೋರಿ. ಈ ರೀತಿ ಎಲ್ಲ ನಮ್ಮನ್ನು ಸುಳ್ಳು ಸುಳ್ಳು ಹೇಳಿ ಬರೀ ಮುಸಲ್ಮಾನರನ್ನೇ ಹೀರೋಗಳನ್ನ ಮಾಡಿ, ಹಿಂದೂಗಳು ಇಲ್ಲಿ ಏನೂ ಇಲ್ಲ, ಹಿಂದೂಗಳು ನಾಮಾರಿದ್ರು, ಇವರಿಗೆ ಶಾಸ್ತ್ರನೇ ಗೊತ್ತಿರಲಿಲ್ಲ, ಇವ್ರಿಗೆ ಯುದ್ಧನೇ ಗೊತ್ತಿರಲಿಲ್ಲ. ವೀಕ್ಷಕರೇ, ನೀವು ಇತಿಹಾಸನ ಓದಿ, ಇತಿಹಾಸದ ಉದ್ದಗಲಕ್ಕೂ ನೋಡ್ತಾ ಬನ್ನಿ. ನೀವು ಇತಿಹಾಸದ ಉದ್ದಗಲಕ್ಕೂ ಈ ದೇಶನ ಯಾರ್ಯಾರೆಲ್ಲ ಆಳಿದ್ರು ಎಲ್ಲ ಪಟ್ಟಿ ತಗೊಳ್ಳಿ, ಯಾರ್ಯಾರು ದೇಶನ ಆಳಿದ್ದಾರೆ, ನೀವೆಲ್ಲರ ಇತಿಹಾಸನ ಓದಿ. ನಮಗೆ ಕಾಣಿಸೋದು ಒಂದೇ, ಯಾವ ಧರ್ಮದವನು ಕೂಡ, ಯಾವ ದಾಳಿಕೋರನೂ ಕೂಡ ಡೈರೆಕ್ಟಾಗಿ ನಮ್ಮ ರಾಜ ಮಹಾರಾಜಗಳನ್ನ ಗೆಲ್ಲಕ್ಕಾಗಲೇ ಇಲ್ಲ. ನಮ್ಮಲ್ಲಿ ಇದ್ದಂತಹ ಏನು ಹೇಳ್ತಾರೆ, ಈ ಮೀರ್ ಸಾಧಿಕಗಳಂತ ಹೇಳ್ತೀನಿ ನಾನು. ನಮ್ಮ ಧರ್ಮದಲ್ಲೇ ಹುಟ್ಟು ನಮ್ಮ ರಾಜ ಮಹಾರಾಜರ ಜೊತೆಲೇ ಇದ್ದು ಆಸ್ಥಾನಗಳಲ್ಲೇ ದೊಡ್ಡ ದೊಡ್ಡ ಜಾಗಗಳಲ್ಲಿ ಕೂತಿರ್ತಕ್ಕಂಥ ಕೆಲವು ಮೀರ್ ಸಾಧಿಕಗಳನ್ನ ಉಪಯೋಗ ಮಾಡಿಕೊಂಡು ಅವರನ್ನು ತಮ್ಮ ಬಲೆಗೆ ಬೀಳಿಸ್ಕೊಂಡು ಅವ್ರಿಗೆ ಆಮಿಷಗಳನ್ನ ಮಾಡಿ ಯುದ್ಧನ ಘೋಷಣೆ ಮಾಡಿ, ಯುದ್ಧದಲ್ಲಿ ನಮ್ಮವರೇ ನಮಗೆ ಮೋಸ ಮಾಡೋ ಥರ ಮಾಡಿ ಅವರು ನಮ್ಮನ್ನು ಯುದ್ಧಗಳಿಗೆ ಗೆದ್ದಿರೋದವರು. ಈ ಇತಿಹಾಸ ಹೇಳ್ಬೇಕಲ್ವಾ ವೀಕ್ಷಕರೇ, ಈ ಇತಿಹಾಸನ ಹೇಳ್ಬೇಕಲ್ವಾ? ಆದರೆ ಏನು ಮಾಡ್ತಿದ್ದಾರೆ ಇವತ್ತು, ನಮ್ಗೆ ಏನು ಹೇಳ್ತಿದ್ದಾರೆ? ನಮ್ಮದು ಬರೀ ಸೋಲಿನ ಇತಿಹಾಸನೇ ತೋರಿಸ್ಕೊಂಡು ಬಂದರು ನಮಗೆ, ಬರೀ ಸೋಲಿನ ಇತಿಹಾಸನೇ. ನಾನೊಂದು ಕೇಳ್ತೀನಿ ವೀಕ್ಷಕರೇ, ಹಾಗಾದರೆ ಬರೀ ಸೋತಿದ್ದೇ ಹಿಂದೂಗಳ ಇತಿಹಾಸ ಆದರೆ 1300 ವರ್ಷ ಇಸ್ಲಾಮಿಕ್ ದಾಳಿಗಳು ದೇಶದಲ್ಲಿ ಆಗಿದೆ, ಮುಸಲ್ಮಾನರಿಗೆ ದೇಶನ ಆಳಿದ್ದಾರೆ, ಹೌದಲ್ವಾ? ಹಂಗಿದ್ರೆ ನಮಗೆ ಪೌರುಷನೇ ಇರಲಿಲ್ಲ, ಪೌರತ್ವನೇ ಇರಲಿಲ್ಲ ನಮಗೆ ಅನ್ನೋದಾದರೆ, ಇವತ್ತು ಕೂಡ 80% ಜನ ಈ ದೇಶದಲ್ಲಿ ಹಿಂದೂಗಳನ್ನ ಹೇಗಿದ್ವಿ, ಇರೋಕ್ಕೆ ಸಾಧ್ಯ ಆಯಿತು? ಹಾಗಾದರೆ ಎಲ್ಲರನ್ನೂ ಕನ್ವರ್ಟ್ ಮಾಡ್ಬೋದಾಗಿತ್ತಲ್ವ? ಸುಳ್ಳು, ಆಗಲಿಲ್ಲ, ಅವ್ರ ಕೈನಲ್ಲಿ ಆಗಲಿಲ್ಲ. ನಿಜವಾದ ಇತಿಹಾಸ ಇದೆ, ಆಗಲಿಲ್ಲ ಅವ್ರ ಕೈನಲ್ಲಿ. ಏನಕ್ಕೆ ಅಂದರೆ ಇಡೀ ದೇಶನ ಅವ್ರು ಆಳಲೇ ಇಲ್ಲ, ಅವ್ರ ಕೈಲಿ ಆಗಲೇ ಇಲ್ಲ. ನಮ್ಮಲ್ಲಿ ಸಾಕಷ್ಟು ಜನ ಪರಾಕ್ರಮಿಗಳಿದ್ದರು. ಎಲ್ಲರೂ ಹೇಳ್ತಾರೆ, ಈಗೇನೋ ಟಿಪ್ಪು ಸುಲ್ತಾನ್ ಮೈಸೂರನ್ನ ಆಳ್ದ, ಹೈದರ್ ಅಲಿ ಮೈಸೂರನ್ನ ಆಳಿದ್ದಂಗೆ, ಅವನು ಹೀಗೆ ಆಳಿದ್ದು. ಏನು ಮೈಸೂರು ಸಂಸ್ಥಾನ ಏನು ಹೈದರ್ ಅಲಿ ಅವ್ರ ಅಪ್ಪನಿಂದ ಕೊಡುಗೆ ಬಂದಿದ್ದ? ಎಂಥದ್ದು ಇಲ್ಲ. ಅವನೊಬ್ಬ ಕೂಲಿಗಿದ್ದವನಲ್ಲಿ, ಸೇನೆಯಲ್ಲಿ ಕೂಲಿ ಕೆಲಸ ಮಾಡ್ತಿದ್ದವನು, ಮಹಾರಾಜರು ಮೋಸ ಮಾಡಿ ಸಿಂಹಾಸನ ಮೇಲೆ ಕೂತ್ಕೊಂಡ. ಇವರ ಇಡೀ ಇತಿಹಾಸ ಹೀಗೆ ಬಂದಿದ್ದು. ಯಾರು ಇವರಿಗೆ ಆಶ್ರಯ ಕೊಡ್ತಾರೆ, ಆ ಆಶ್ರಯ ದಾತನಿಗೆ, ಅನ್ನ ಹಾಕದವನಿಗೇನೆ ಇವರು ನಾಮಾರ್ಧ ಕೆಲಸ ಮಾಡಿ, ನಪುಂಸಕರ ಕೆಲಸ ಮಾಡಿ, ಆ ರಾಜರುಗಳನ್ನೇ ಕುತಂತ್ರ ಮಾಡಿ ಗೃಹಬಂಧನದಲ್ಲಿ ಇಟ್ಟು ಇವರ ಅಧಿಕಾರನ ವಹಿಸ್ಕೊಂಡಿದ್ದು. ಇವರು ಯಾವ ಪರಾಕ್ರಮನೂ ಇಲ್ಲ, ಇವರು ಯಾವ ವೀರರು ಅಲ್ಲ, ಶೂರರು ಅಲ್ಲ. ಇತಿಹಾಸ, ಸರಿಯಾದ ಇತಿಹಾಸ ನಾವಿವತ್ತು ಓದಬೇಕಾಗಿದೆ. ನಮ್ಮ ಪಠ್ಯಪುಸ್ತಕಗಳಲ್ಲಿ ಸರಿಯಾದ ಇತಿಹಾಸನ ಬರೋ ಥರ ನಾವಿವತ್ತು ಮಾಡಬೇಕಾಗಿದೆ. ಸರ್ಕಾರದಿಂದ ಏನು ಈ ಪಠ್ಯಪುಸ್ತಕಗಳು ಬೈಂಡಿಂಗ್ ಆಗ್ತಿದೆಯಲ್ವ, ನಾವು ಅದ್ರ ವಿರುದ್ಧ ಹೋರಾಟ ಮಾಡಬೇಕು. ಇವತ್ತು BJP ಸರ್ಕಾರ ಬಂದರೆ ಅವ್ರಿಗೆ ಬೇಕಾಗಿರೋ ಯಾವುದೋ ಒಂದು ಪಠ್ಯನ ಹಾಕ್ತಾನೆ, ಮಿಕ್ಕಿದಂಗೆ ತಿಳಿಸ್ಬಿಟ್ಬಿಡ್ತಾರೆ. ಕಾಂಗ್ರೆಸ್ ಅವ್ರು ಬಂದರೆ ಅವ್ರಿಗೆ ಯಾವುದೋ ಬೇಕಾಗಿರೋ ಇತಿಹಾಸನ ಕೊಡ್ತಾರೆ, ಮಿಕ್ಕಿದೆಲ್ಲ ಅವರು ತಿಳಿಸ್ಬಿಟ್ಬಿಡ್ತಾರೆ. ಆ ಕಾರಣಕ್ಕೋಸ್ಕರ ಸರ್ಕಾರಗಳು ಈ ಪಠ್ಯಪುಸ್ತಕ ಬೈಂಡಿಂಗ್ ಮಾಡೋದ್ರಿಂದ ಹೊರಗಿರಬೇಕು. ಆವಾಗ ಮಾತ್ರ ನಾವು ನಿಜವಾದ ಇತಿಹಾಸನ ಓದೋಕ್ಕಾಗತ್ತೆ. ಎಲ್ಲಿವರೆಗೂ ಸರ್ಕಾರಗಳು ಪಠ್ಯಪುಸ್ತಕದಲ್ಲಿ ಇಂಟರ್ಫಿಯರ್ ಆಗ್ತಿರುತ್ತೆ, ಅಲ್ಲಿವರೆಗೂ ನಾವು ಇಂಥದ್ದೇ ಗಜ್ನಿ, ಗೋರಿ, ಔರಂಗಜೇಬ, ಟಿಪ್ಪು ಸುಲ್ತಾನ ಇಂಥ
ಇಂಥವ್ರ ಸ್ಟೋರಿಗಳನ್ನೇ ನಾವು ಕೇಳಬೇಕಾಗತ್ತೆ, ನಾವು ಅದನ್ನೇ ಓದಬೇಕಾಗತ್ತೆ. ವೀಕ್ಷಕರೇ, ಯೋಚನೆ ಮಾಡಿ, ಔರಂಗಜೇಬನ ಸಮಾಧಿ ಅಲ್ಲಿ ಇರಬೇಕಾ? ಇದ್ದರೆ ಯಾವ ರೀತಿ ಇರಬೇಕು? ಅವನ ಕ್ರೌರ್ಯಗಳನ್ನು ಸಮಾಜಕ್ಕೆ ತೋರಿಸೋ ರೀತಿಯಲ್ಲಿ ಇರಬೇಕಾ, ಅಥವಾ ಅದನ್ನು ತೆಗೆದೇ ಹಾಕಬೇಕಾ? ತೀರ್ಮಾನ ನಿಮಗೆ ಬಿಟ್ಟಿದ್ದೀನಿ. ಇದಾಗಿತ್ತು ಇವತ್ತಿನ ಟ್ಯಾಕ್ಸಿವಾಲಾ ಕಾರ್ಯಕ್ರಮ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಮ್ಮನ್ನು ಹೆಚ್ಚೆಚ್ಚು ಪ್ರೋತ್ಸಾಹಿಸ್ತೀರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.